ನಮಸ್ತೆ ಎಲ್ಲರಿಗೂ. ಪಿಂಗಾರ ಶ್ರೀ ಪಿಂಗಾರ ಮಲ್ಲಿಗೆ ತೋಟಕ್ಕೆ ಸ್ವಾಗತ. ವಿಡಿಯೋ ಹಾಕದೆ ತುಂಬ ದಿವಸ ಆಯಿತು. ಯಾಕಂತ ಹೇಳಿದರೆ ನನಗೆ ಸಮಯ ಇರ್ತಿರಲಿಲ್ಲ. ಯಾಕಂತ ಹೇಳಿದರೆ ನನ್ನ ತಂಗಿಯ ಮದುವೆ ಇದ್ದ ಕಾರಣ. ತಂಗಿ ಅಂತ ಹೇಳಿದರೆ ನನ್ನ ಹೆಂಡತಿಯ ಮಾವನ ಮಗಳು. ಅವರ ಮದುವೆ ಕಾರ್ಯಕ್ರಮ ಎಲ್ಲ ನಮ್ಮ ಮೇಲೆ ಬಿತ್ತು. ಆ ಕಡೆ ಮದುವೆ ಕಾರ್ಯಕ್ರಮಕ್ಕೆ ಕಾಗದ ಕೊಡೋದು ಅದು ಇದು ಅಂತ ಹೇಳುವಾಗ ಅದರ ಹಿಂದೆ ಬಿದ್ದಾಯಿತು. ಮತ್ತು ಮಲ್ಲಿಗೆ ಗಿಡದ ಬುಡಕ್ಕೆ ಹೋಗಲಿಕ್ಕೆ ಸ್ವಲ್ಪ ಸಮಯ ಸಿಕ್ಕಿರಲಿಲ್ಲ. ಮತ್ತು ಕಳೆದ ವರ್ಷ ಆಗಿ ಮಲ್ಲಿಗೆ ಗಿಡಗಳೆಲ್ಲ ತುಂಬ ಹಾಳಾಯಿತು ಅಂತ ಹೇಳಿದರೆ ಕಳೆದ ಮಳೆಗಾಲದಲ್ಲಿ ವಿಪರೀತ ಮಳೆ ಸ್ವಲ್ಪ ಜೋರಿತ್ತು ಕೊನೆಗೆ. ಮತ್ತು ಬುಡ ಎಲ್ಲ ಬೇರೆಲ್ಲ ಕೊಳ್ತು, ಕೆಲವು ಗಿಡಗಳೆಲ್ಲ ಗೆಲ್ಲು ಸತ್ತು ಉಳಿದು ಈಗೊಂದು 30 ಗಿಡ ಉಳಿದಿದೆ. ಮತ್ತು 20 ಗಿಡ ಹೊಸದಾಕಿದ್ದೇನೆ ನಾನೀಗ. ಮತ್ತು ಅದಕ್ಕೆ ಬೇಕಾದ ಔಷಧಿಗಳನ್ನೆಲ್ಲ ಕೊಟ್ಟು ಹೇಗಾದರೂ ಮಾಡಿ ಬಚಾವ್ ಮಾಡಿದೆ. ಆದರೂ ಒಂದು 50ರಲ್ಲಿ 20 ಗಿಡ ಅದನ್ನು ಬಚಾವ್ ಮಾಡುವಂತ ಹೇಳಿದರೆ ಸಮಯ ವ್ಯರ್ಥ ಆಯಿತು. ಮತ್ತು ಆಯಿತು ನನಗೆ ಅದನ್ನಿನ್ನು ಸರಿ ಮಾಡೋದಕ್ಕಿಂತ ಹೊಸ ಗಿಡವೇ ಹಾಕಿದರೆ ಸ್ವಲ್ಪ ಅದಕ್ಕೆ ಬೇಕಾಗುವ ಗೊಬ್ಬರಗಳೆಲ್ಲ ಕೊಟ್ಟರೆ ಮತ್ತು ಅದೇ ಗಿಡವನ್ನು ಮುಂದುವರಿಸಿ ಹೋದರೆ ಸ್ವಲ್ಪ ಇನ್ನೂ ಅದರ ಬಾಳಿಕೆ ಸ್ವಲ್ಪ ಜಾಸ್ತಿ ಆಗ್ತದೆ. ಇದು ಹಳೆಯ ಗಿಡ ಅಲ್ಲ, ಸಾಧಾರಣ 3 ವರ್ಷ ಆಗಿಕೊಂಡು ಬಂತು. ಅದಕ್ಕೆ ಈ ಹಳೆ ಗಿಡವನ್ನು ಸ್ವಲ್ಪ ಕಟ್ಟಿಂಗ್ ಎಲ್ಲ ಮಾಡಿ ಗೆಲ್ಲೆಲ್ಲ ಸತ್ತು ಹೋದ ಗೆಲ್ಲನ್ನೆಲ್ಲ ಕಟ್ ಮಾಡಿ ಗೊಬ್ಬರ ಎಲ್ಲ ಕೊಟ್ಟು, ಗೊಬ್ಬರ ಕೊಡುವುದಕ್ಕಿಂತ ಮುಂಚೆ ಗಿಡಗಳಿಗೆ ರೋಗ ಬಂದರೆ ಎಷ್ಟು ಗೊಬ್ಬರ ಕೊಟ್ಟರು ಸಹ ಅದು ವ್ಯರ್ಥವೇ. ಯಾಕಂದರೆ ಬುಡದಲ್ಲಿ ಬೇರೆಲ್ಲ ಸತ್ತು ಹೋದರೆ ಉಂಟಲ್ಲ, ನೀವು ಗೊಬ್ಬರ ಕೊಟ್ಟು ಪ್ರಯೋಜನ ಇಲ್ಲ, ಸುಮ್ಮನೆ ಅದನ್ನು ಹಾಕಿ ಹಣ ವ್ಯರ್ಥ ಮಾಡಬೇಕಷ್ಟೇ. ಮತ್ತು ನಾನೆಂತ ಹೇಳಿದೆ ಅಂತ ಹೇಳಿದರೆ ಅದಕ್ಕೆ ಸ್ವಲ್ಪ ಇಂಡೋಫಿಲಿಯಮ್ 45 ಅಂತೇಳಿ ಉಂಟಲ್ಲ, ಅದನ್ನೆಲ್ಲ ಬುಡಕ್ಕೆ ನೀರಿನೊಟ್ಟಿಗೆ ಮಿಶ್ರಣ ಮಾಡಿ ಬುಡಕ್ಕೆ ಹಾಕಿ 1-2 ಸಲ ಮಾಡಿದ ಹಾಗೆ, ಒಂದು 20 ದಿವಸಕ್ಕೊಮ್ಮೆ ಹಾಗೆ ಮಾಡಿದೆ. ಮತ್ತು ಗಿಡ ಒಂದು ಸ್ವಲ್ಪ ಹಳದಿದ್ದದ್ದು ಸ್ವಲ್ಪ ಹಸಿರು ಬಣ್ಣಕ್ಕೆ ಬಂತು. ಮತ್ತು ಅದಕ್ಕೆ ಬೇಕಾಗುವಂಥ ಗಿಡದಲ್ಲಿ ಸ್ವಲ್ಪ ಚುಕ್ಕೆ ರೋಗ ಮತ್ತು ತುದಿ ಸುಟ್ಟಾಗಿ ಆಗೋದು ಅದೆಲ್ಲ ಗಿಡಗಳಲ್ಲಿ ಮಾಮೂಲಿ ಇರ್ತದೆ ಮಲ್ಲಿಗೆ ಗಿಡದಲ್ಲಿ. ಅದರ ವಿಪರೀತ ಆದರೆ ಚಿಗುರುಳಿಕೆ ಬೀಳುವುದಿಲ್ಲ ಮತ್ತು ಹಾಕಿದ ಗೊಬ್ಬರವನ್ನು ತಗೊಳ್ಳೋದಿಲ್ಲ. ಅದಕ್ಕೆಂತ ಮಾಡಿದೆ ಅಂತ ಹೇಳಿದರೆ ಅದು ಮಾಮೂಲಿ, ನಾನು ಯಾವಾಗಲೂ ಅದಕ್ಕೆ ಎಲೆ ಚುಕ್ಕಿ ರೋಗಕ್ಕೆ ಮತ್ತು ನಿಮಗೆ ಹಾಕುವಂಥ ಗೊಬ್ಬರಗಳು ಯಾವುದಂತೇಳಿ, ಔಷಧಿ ಯಾವುದಂತೇಳಿ ನಿಮಗೆ ಇದಕ್ಕಿಂತ ಮುಂಚೆ ಹೇಳಿದ್ದೇನೆ. ಅದೇ ಎಲೆ ಚುಕ್ಕಿ ರೋಗ ಬಂದರೆ ಮತ್ತು ಎಲೆ ಸುಟ್ಟಾಗಿದ್ದರೆ ಅದು ಕಸುಬಿ ಅಂತೇಳಿ ಒಂದು ಔಷಧಿ ಸಿಗ್ತದೆ. ಅದು ಮೊದಲು ಸಹ ಇದರಲ್ಲಿ ವೀಡಿಯೋದಲ್ಲಿ ಹಾಕಿದ್ದೇನೆ. ಮತ್ತು ಔಷಧಿಯನ್ನೇ ನಾನೇನು ಬದಲು ಮಾಡಲಿಲ್ಲ, ಅದೇ ಮಾಡಿದ್ದು. ಮತ್ತು ಗಿಡದಲ್ಲಿ ಪಾಚಿ ಹಿಡಿದಾಗೆಲ್ಲ ಇತ್ತಲ್ಲ, ಅದಕ್ಕೆಲ್ಲ ಫಂಗಸೈಡ್ ಅಂತೇಳಿ ಇರ್ತದೆ ಒಂದು, ಅದನ್ನೆಲ್ಲ ಚಂದ ಸ್ಪ್ರೇ ಎಲ್ಲ ಮಾಡಿ ಬೇಕಾದಾಗೆ ಅದನ್ನು ಅದಕ್ಕೆ ಮಾಲಿಶ್ ಮಾಡಿದೆ. ಆದರೂ ಹೇಗಾದರೂ ಈಗ ಈ 30 ಗಿಡ ಉಂಟಲ್ಲ ನೋಡಿ, ನೋಡ್ತಾ ಇದ್ದೀರಿ, ಒಳ್ಳೆ ಮೊಗ್ಗು ಬಂದಿದೆ. ಮೊಗ್ಗು ಫಸ್ಟಿಗೆ ನನಗೆ ಸ್ವಲ್ಪ ಕಡಿಮೆ ಇತ್ತು. ನನಗೆ ಈಗ ಒಂದು ಕಡಿಮೆ ಆದರೆ ಅವತ್ತೆಲ್ಲ 3 ಅಟ್ಟಿ 4 ಅಟ್ಟಿ ಹೂವಾಗಿ ಬರ್ತಾಯಿತ್ತು. ಈ ಸಲ ಸ್ವಲ್ಪ ಕಡಿಮೆ ಅಂತ ಹೇಳಿದರೆ 1 ಅಟ್ಟಿ, ಒಮ್ಮೆ 1 ಚೆಂಡು ಸಿಕ್ಕಿದಲ್ಲಿ ಉಂಟು ಇತ್ತೀಚೆಗೆ. ಮತ್ತು ಈಗ ಆಗ್ತಾ ಒಂದು ಅಟ್ಟಿಗೆ ಬಂದು ಈಗ ನೋಡಿ ಇವತ್ತು ಒಳ್ಳೆ ಮೊಗ್ಗು ಬಿಟ್ಟಿದೆ. ನಿಮಗೆ ಗಿಡವನ್ನು ನೋಡುವಾಗಲೇ ಗೊತ್ತಾಗ್ತದೆ ನಿಮಗೆ. ಒಳ್ಳೆ ಮೊನ್ನೆ ಎಲ್ಲ ಇತ್ತೀಚೆಗೆ ಅಷ್ಟೇ ಒಂದು ತಿಂಗಳಾಯಿತು ಕಟ್ಟಿಂಗ್ ಎಲ್ಲ ಮಾಡಿ ಅದಕ್ಕೆ ಕೊನೆಗೆ ಇದರಲ್ಲಿ ಒಂದು ಔಷಧಿ ಹಾಕಿದ್ದೇನೆ. ಔಷಧಿ ಯಾವುದು ಅಂತ ಹೇಳಿದರೆ ನಿಮಗೆ ವೀಡಿಯೋದ ಕಡೆಯಲ್ಲಿ ನಿಮಗೆ ಗೊತ್ತಾಗ್ತದೆ. ಆ ಔಷಧಿ ಗಿಡಗಳಿಗೆ ಸ್ಪ್ರೇ ಮಾಡಿದೆ. ಅದು ಮತ್ತು ಗಿಡ ಎಲ್ಲ ಹಳದಿದ್ದ ಕಾರಣ ಕಟ್ಟಿಂಗ್ ಎಲ್ಲ ಮಾಡಿ ಗಿಡಗಳಿಗೆ ಎಷ್ಟು ಪ್ರಮಾಣ ಹಾಕಬೇಕಂತೇಳಿ ಅದರ ರಸೀದಿಯಲ್ಲಿ ಉಂಟು. ಅದು ನಾನು ಅಲ್ಲೇ ಮದ್ದು ಔಷಧಿ ತಗೊಂಡು ಬರೋದು ನಾನು ಅಂತ ಹೇಳಿದರೆ ಚೇತನ ಆಗ್ರೋ ಕೆಮಿಕಲ್ಸಿಂದಲೇ. ಮತ್ತು ಅಲ್ಲಿ ಯಾವ ಔಷಧಿ ಹೊಡಿಬೇಕಂತ ಹೇಳಿಕೊಟ್ರು, ಅದನ್ನೇ ತಂದು ಎಲ್ಲ ಗಿಡಗಳಿಗೆ ಸ್ಪ್ರೇ ಮಾಡಿದೆ. ನೋಡಿ ಗಿಡಗಳೆಲ್ಲ ಹಚ್ಚ ಹಸಿರಾಗಿ ಉಂಟು. ಮತ್ತು ಒಳ್ಳೆ ಮೊಗ್ಗು ಬರಲಿಕ್ಕೆ ಸಹ ಅದರಲ್ಲಿ ಒಂದು ಔಷಧಿ ಕೊಟ್ಟಿದೆ. ಔಷಧಿಯನ್ನು 30 ml ನೀರಿಗೆ ಹಾಕಿ ಚೆಂದ ಸ್ಪ್ರೇ ಮಾಡಿದರೆ ಒಳ್ಳೆಯದು ಬರ್ತದೆ ನೋಡಿ. ಈಗ ನೋಡಿ ಒಳ್ಳೆ ಮೊಗ್ಗು. ಇದೆಲ್ಲ ನಮ್ಮ ಹಳೆಯ ಗಿಡವೇ, ಕಳೆದ ವರ್ಷ ಹಾಕಿದ ಗಿಡವೇ. ಇದು 30 ಗಿಡ ಅದೊಂದು ಉಳಿದಿದೆ. ಮತ್ತೆಲ್ಲ ಗಿಡ ಹೋಗಿದೆ ಅಂತ ಹೇಳಿದರೆ ನಾನು ಕೋಪದಲ್ಲಿ ಎಲ್ಲ ತೆಗೆದು ಬಿಸಾಡಿ ಮತ್ತೆ ಹೊಸ ಗಿಡ ಹಾಕಿ ಅದನ್ನು ಸ್ವಲ್ಪ ಈಗ ಒಳ್ಳೆ ಗೊಬ್ಬರ ಎಲ್ಲ ಕೊಟ್ಟು ಗಿಡಗಳಿಗೆ ಸ್ಪ್ರೇ ಎಲ್ಲ ಮಾಡಿ ಒಳ್ಳೆಯದು ಬಂದಿದೆ. ಇದೆಲ್ಲ ಹಳೆಯ ಗಿಡ ನೋಡಿ, ಒಳ್ಳೆ ಮೊಗ್ಗು, ಒಳ್ಳೆ ಬುಷ್ ಆಗಿ ಬಂದಿದೆ ಎಲ್ಲ ಕಟ್ಟಿಂಗ್ ಎಲ್ಲ ಮಾಡಿ ನೋಡಿ, ಒಳ್ಳೆಯದುಂಟು ಈಗ.
ಮತ್ತು ಈ ಸಲ ನೋಡಬೇಕು, ಮಳೆಗಾಲ ಸ್ಟಾರ್ಟ್ ಆಯಿತು. ಇವತ್ತು ಜೂನ್ 2 ತಾರೀಕು, 3 2 ಅಲ್ಲ 3 ತಾರೀಕು ಇವತ್ತಿಂದ ಮಳೆ ಸ್ಟಾರ್ಟ್ ಆಯಿತು. ಇನ್ನೂ ಯಾವ ರೀತಿ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದರ ದೇವರ ದಯೆ. ಮತ್ತು ಗಿಡಗಳಿಗೆ ರೋಗ ಬಂದರೆ ಎಂತ ಮಾಡಲಿಕ್ಕೆ ಆಗ್ತದೆ? ನಮ್ಮಿಂದಷ್ಟು ಎಷ್ಟಾಗ್ತದೆ ಅಷ್ಟೇ ಮಾಡೋದು. ಮತ್ತು ಅದಕ್ಕಿಂತ ಜಾಸ್ತಿ ನಮಗೇನು ಮಾಡಲಿಕ್ಕೆ ಆಗೋದಿಲ್ಲ. ನೋಡಿ, ಇದೆಲ್ಲ ಉಳಿದ ಗಿಡ ಎಲ್ಲ ಗೆಲ್ಲೆಲ್ಲ ಸತ್ತು ಹೀಗೆ ಉಳಿದಿದೆ, ಇಷ್ಟು ಇಳಿದಿದೆ. ಮತ್ತು ಇದೆಲ್ಲ ಚಿಗುರು ಹೊಸದು ಬಂದದ್ದು ಈಗ, ಮೊದಲೇನಿರಲಿಲ್ಲ. ಮತ್ತು ವೀಡಿಯೋದಾಗ ಹಾಕಲಿಕ್ಕೆ ಸಹ ನನಗೆ ತುಂಬ ಬೇಸರ ಆಯಿತು. ಸುಮ್ಮನೆ ಈ ಹಾಳಾದ ಗಿಡವನ್ನು ಹಾಕಲಿಕ್ಕೆ ಸಹ ನಮಗೆ ಬೇಸರ ಆಗ್ತದೆ. ಮತ್ತು ಎಲ್ಲರಿಗೆ ಅದೇ ಒಂದು ಆಗ್ತದೆ, ನನ್ನ ಗಿಡ ಈಗ ಹೀಗೆ ಇರುವಾಗ ಕೆಲವರಿಗೆ ಹೀಗೆ ಬೇಸರ ಆಗ್ತದೆ, ಈ ಥರ ಆಗ್ತದೆ, ಅದನ್ನು ಹೇಗೆ ಮೇಂಟೆನೆನ್ಸ್ ಮಾಡೋದು, ಆ ಥರ ಈ ಥರ ಅಂತೇಳಿ ಮನಸ್ಸಲ್ಲಿ ಭಾವನೆ ಬರ್ತದೆ. ಮತ್ತು ಗಿಡ ಒಳ್ಳೆದಿದ್ದರೆ ಖುಷಿ ಆಗ್ತದೆ ನಮಗೆ ಸಹ ವೀಡಿಯೋ ಹಾಕಲಿಕ್ಕೆ. ಆದ ಕಾರಣ ಈಗ ಒಂದು ಸ್ವಲ್ಪ ನೋಡಿ ಒಳ್ಳೆ ಮುಗ್ಗು ಬಂದಿದೆ. ಆದ ಕಾರಣ ನಿಮಗೆ ಸಹ ಒಂದು ಸ್ವಲ್ಪ ತೋರಿಸುವ ಅಂತೇಳಿ ನನ್ನ ಒಂದು ಯಾವ ರೀತಿ ಅದನ್ನು ಪಾಲನೆ ಮಾಡಿದ್ದೇನೆ ಅಂತೇಳಿ. ಮತ್ತು ನೀವು ನಿಮ್ಮ ರೀತಿಯಲ್ಲಿ ಅದು ನಿಮ್ಮ ಆ ಪ್ರದೇಶಕ್ಕೆ ಅನುಗುಣವಾಗಿ ಹೇಗೆ ಇರ್ತದೆ ಗಿಡ, ಆ ಥರ ಇರ್ತದೆ. ಒಬ್ಬೊಬ್ಬರದ್ದು ಒಂದೊಂದು ಕೃಷಿಯ ವಿಧಾನವಿರ್ತದೆ. ಅದಕ್ಕೆ ಮತ್ತು ನಮಗೆ ಎಂತ ಹೇಳಲಿಕ್ಕೆ ಆಗೋದಿಲ್ಲ. ಒಬ್ಬೊಬ್ಬರಿಗೆ ಒಂದು ಕೈ ಹಿಡಿದ ಹಾಗೆ. ಯಾಕೆಂತ ಹೇಳಿದರೆ ಅವರು ಯಾವ ರೀತಿ ಗೊಬ್ಬರ ಕೊಡ್ತಾರೆ, ಮತ್ತು ಅದನ್ನು ಹೇಗೆ ಗಿಡವನ್ನೆಲ್ಲ ಮಾಲಿಶ್ ಮಾಡ್ತಾರೆ, ಅದು ಅವರಿಗೆ ಬಿಟ್ಟದ್ದು. ಮತ್ತು ನಾನು ಈ ಥರ ಮಾಡೋದು. ಮತ್ತು ಇದನ್ನೊಂದು ಸ್ವಲ್ಪ ನಿಮ್ಮ ಹತ್ರ ತೋರಿಸುವ ಅಂತೇಳಿ. ಮತ್ತು ಇದು ತುಂಬ ದಿವಸ ಆಯ್ತಲ್ಲ ವೀಡಿಯೋ ಹಾಕದೆ. ಮತ್ತು ಕೆಲವರೆಲ್ಲ ಹೇಳಿರ್ತಾರೆ, ಇವನು ಎಂಥ ವೀಡಿಯೋ ಬರೋದಿಲ್ಲ, ಹಾಕೋದಿಲ್ಲ. ಇವತ್ತೊಂದು ಸ್ವಲ್ಪ ಸಮಯ ಸಿಕ್ಕಿದೆ, ಮತ್ತು ಒಂದು ವೀಡಿಯೋ ಮಾಡಿ ಹಾಕುವ ಅಂತೇಳಿ. ಈಗ ನೋಡಿ ಒಳ್ಳೆ ಮುಗ್ಗುಂಟು ನೋಡಿ. ಈಗ ಸಹ ರೇಟ್ ಸಹ ಕಡಿಮೆ. ನಿನ್ನೆಷ್ಟಪ್ಪ ಹಟ್ಟಿಗೆ 130. ಈಗ ಆದರೂ ಸಹ ತೊಂದರೆ ಇಲ್ಲ, ಮತ್ತೆಂತ ಮಾಡೋದು, ಏನಾದರೂ ಒಂದು ಆಗ್ತದೆ. ಆ ಕಡೆ ರೇಟ್ ಜಾಸ್ತಿ ಇರುವಾಗ ಒಳ್ಳೆಯದಾಗ್ತದೆ. ಆದರೆ ವಿಪರೀತ ಆದರೆ ತೆಗೆದುಕೊಳ್ಳುವವರಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಅಷ್ಟು ರೇಟ್ ಉಂಟ ಮಾರಾಯ ಅಂತೇಳಿ. ಈಗ ನೋಡಿ ಸ್ವಲ್ಪ ರೇಟ್ ಅಲ್ಲಿಂದ ಅಲ್ಲಿಗೆ ಇದೆ. ಎಲ್ಲರಿಗೂ ಹೂ ಇಡುವಾಗೆ ಆಗಿದೆ ತಲೆಗೆ. ಇರಲಿ, ಆದಷ್ಟು ಆಗ್ತದೆ. ಹಾಗೆ ನಿಮಗೊಂದು ಹಾಗೆ ತೋರಿಸುವ ಅಂತೇಳಿ. ಮತ್ತು ಗೊಬ್ಬರ ನನ್ನದೇ. ಸುಫಲ ಯಾವಾಗಲೂ ಮೊನ್ನೆ ಒಂದು ಇಡೀ ಸುಫಲ ಕೊಟ್ಟಿದ್ದೇನೆ. ಎಲ್ಲ ಗಿಡಗಳಿಗೆ ಸುಫಲ ಕೊಟ್ಟಿದ್ದೇನೆ. ಒಂದೊಂದು ಮುಷ್ಟಿ ಅಂತ ಹೇಳಿದರೆ ಒಂದು 5 ಬೆರಳಲ್ಲಿ ಎಷ್ಟು ಬರ್ತದೆ ಅಂತೇಳಿ ನಮಗೆ ಅಂದಾಜು. ನೋಡಿ ಈಗೆಲ್ಲ ಉಂಟು ಗಿಡ. ನಾನು ಸುಫಲವೇ ಕೊಟ್ಟದ್ದು. ಮತ್ತು ಯಾವುದು ಈಗ ಬುಡಕ್ಕೆ ಸೆಗಣಿ ಅದು ಫಸ್ಟಿಗೊಮ್ಮೆ ಇದು ಕೊಟ್ಟಿದ್ದೇನೆ ನಾನು, ಸ್ವಲ್ಪ ಸುಟ್ಟ ಮಣ್ಣು ಅದು ಸಹ ಹಾಕಿದ್ದೇನೆ. ಮತ್ತು ನೋಡಿ ಸುಫಲ ಕೊಟ್ಟಿದ್ದೇನೆ. ಮತ್ತು ಕಟ್ಟಿಂಗ್ ಮಾಡಿ ಎಲ್ಲ ಸ್ಪ್ರೇ ಮಾಡಿದ್ದೇನೆ ಗಿಡಗಳಿಗೆ. ಸ್ಪ್ರೇ ಮಾಡಿ ಈಗ ಈ ರೀತಿ ಉಂಟು. ಇನ್ನೂ ಹೇಳಲಿಕ್ಕಾಗೋದಿಲ್ಲ ಮಳೆಗಾಲದಲ್ಲಿ ಯಾವ ರೀತಿ ಆಗ್ತದೆ ಅಂತೇಳಿ. ಎಷ್ಟು ಮಾಡಿದ್ದೇನೆ. ಮತ್ತು ನೋಡಿ ಇದೆಲ್ಲ ಹಳೆಯ ಗಿಡವೇ ನೋಡಿ. ಎಲ್ಲ ಗೆಲ್ಲು ಸತ್ತು ಬಚಾವಾದ ಗಿಡ. ಇದಕ್ಕೆಲ್ಲ ರೋಗ ಕೆಲವು ಗಿಡದಲ್ಲಿ ಇದೆ ಸ್ವಲ್ಪ. ಆದರೆ ಆ ಎಲೆ ಸುಟ್ಟ ರೋಗ ಮತ್ತು ಎಲೆ ಶುಕ್ಕಿ ರೋಗ ಎಲ್ಲ ಕಂಪ್ಲೀಟ್ ಹೋಗಿದೆ. ಅದು ಬಂದರೆ ಗಿಡ ಏಳಿಗೆ ಆಗೋದಿಲ್ಲ ಅದು. ಮತ್ತು ಚಿಕ್ಕ ಗಿಡ ನೋಡಿ ಎಲ್ಲ ಅವತ್ತು ನಾನು ಹೇಳಿದಲ್ಲ, ಮೇಲೆಲ್ಲ ಗಿಡ ಸತ್ತೋಗಿದೆ ಅಂತೇಳಿ. ಸತ್ತೋಗಲಿಲ್ಲ, ಒಂದೊಂದು ಗೆಲ್ಲಿತ್ತು. ಅದನ್ನು ಮತ್ತು ಯಾರು ಮೇಂಟೆನೆನ್ಸ್ ಮಾಡೋದಂತೇಳಿ ಅದನ್ನೆಲ್ಲ ತೆಗೆದು ಬಿಸಾಡಿ ಹೊಸ ಗಿಡ ಹಾಕಿದೆ ನೋಡಿ. ಈಗ ಹೊಸ ಗಿಡ ಈ ಥರ ಉಂಟು. ಇದೊಂದು 3 ತಿಂಗಳಾಗಿ ಬಂತು ಗಿಡಗಳಿಗೆ, ಚಿಕ್ಕ ಗಿಡಕ್ಕೆ ನೋಡಿ ಎಲ್ಲ. ಅದಕ್ಕೆ ಸೊಮ್ಮೆ ರೋಗ ಬಂದಿತ್ತು. ರೋಗ ಬಂದದ್ದು ಈಗ ಅದಕ್ಕೆ ಬೇಕಾದ ಔಷಧಿಗಳನ್ನೆಲ್ಲ ಕೊಟ್ಟು ಒಳ್ಳೆ ಬಂದಿದೆ ನೋಡಿ. ಮತ್ತು ಗಿಡ ಎಲ್ಲ ಹಳದಿ ಆಗಿತ್ತು, ಎಲ್ಲ ಗಿಡ ಹಳದಿ. ಮತ್ತು ಎಲೆ ಎಲ್ಲ ಚಿರುಟುಗಟ್ಟಿದ ಹಾಗೆ, ಮತ್ತು ಹಳದಿಯಾಗಿ ಅಂತೇಳಿ ಕರ್ಲಿ ಆಗೋದು ಎಲೆ. ಮತ್ತು ಅದಕ್ಕೆ ಸ್ಪೆಕ್ಟ್ರೋ ಅಂತೇಳಿ ಹುಡಿ ಉಂಟು ಒಂದು, ಅದನ್ನೇ ನೀರಿಗೆ ಹಾಕಿ ಒಂದು ಪ್ಯಾಕೆಟ್ ಫುಲ್ ಹಾಕೋದು. ಅಷ್ಟು ಫುಲ್ ಹಾಕಿ ಅದನ್ನೆಲ್ಲ ಸ್ಪ್ರೇ ಮಾಡೋದು. 3 ಬಗೆಯ ಮದ್ದನ್ನು ಒಟ್ಟಿಗೆ ಹಾಕಿ ಸ್ಪ್ರೇ ಮಾಡಿದೆ. ಮತ್ತು ಚಿಗುರು ಬರಲಿಕ್ಕೆ ಸಹ ಅದರಲ್ಲಿ ಔಷಧಿ ಉಂಟು. ನೀವು ವೀಡಿಯೋದ ಕೊನೆಯಲ್ಲಿ ಸಿಗ್ತದೆ ನಿಮಗೆ. ಯಾಕಂತ ಹೇಳಿದರೆ ನೋಡಿ ಒಳ್ಳೆಯದು ಬಂದಿದೆ ಗಿಡ. ಇದು ಸ್ವಲ್ಪ ಸಾಯಂಕಾಲ ಆಯಿತು ವೀಡಿಯೋ ತೆಗೆಯುವಾಗ, ಹಾಗೆ ಸ್ವಲ್ಪ ಫ್ಲ್ಯಾಶ್ ಲೈಟ್ ಆನ್ ಮಾಡಿ ತೆಗೆದದ್ದು. ಸಂಜೆ ಆಯಿತು. ಮತ್ತು ಒಂದು ಹಾಕುವ ಅಂತೇಳಿ ತುಂಬ ದಿವಸ ಆಯಿತಲ್ಲ ವೀಡಿಯೋ ಹಾಕೋದು. ಮತ್ತು ಹಳೆ ಗಿಡವನ್ನು ಅದು ಮೇಂಟೆನೆನ್ಸ್ ಮಾಡೋದಕ್ಕಿಂತ ಹೊಸ ಗಿಡ ಹಾಕಿದರೆ ಸ್ವಲ್ಪ ನಿಧಾನ, ಆದರೆ ನಿಮಗೆ ಕೊನೆಗೆ ಒಳ್ಳೆಯದ ಫಲಿತಾಂಶ ಸಿಗ್ಬೋದು. ಯಾಕಂತೇಳಿದರೆ ಗಿಡದ ಬಾಳಿಕೆ ಸ್ವಲ್ಪ ಇನ್ನೊಂದು 2 ವರ್ಷ ಮುಂದೆ ಹೋಗ್ತದೆ. ಮತ್ತು ಅದನ್ನೇ ಎಷ್ಟು ಅಂತ ಮಾಡೋದು. ನಾನು ಅದರಲ್ಲಿ 20-50 ಗಿಡದಲ್ಲಿ ಒಳ್ಳೆ ಇದ್ದ ಗಿಡವನ್ನು ಮಾತ್ರ ಇದು ಆಯ್ಕೆ ಮಾಡಿದ್ದು. ಮತ್ತು ಎಲ್ಲ ತೆಗೆದು ಬಿಸಾಡಿದೆ ಆ ಕಡೆ. ಈಗ ನೋಡಿ ಇದೆಲ್ಲ ಚಿಕ್ಕ ಗಿಡ.
ನೋಡಿ ಉದ್ದಕ್ಕೆ ಇಟ್ಟಿದ್ದೇನೆ. ಈಗ ಜಾಗ ಸಾಕಾಗಲಿಕ್ಕೆಲ್ಲ ಇನ್ನು ಹತ್ತಿರ ಹತ್ತಿರ ಉಂಟು. ಮತ್ತು ಗಿಡ ಬೆಳೆದಾಗೆ ಸ್ವಲ್ಪ ದೂರ ದೂರ ಇಡೋದು. ಮತ್ತು ಗಿಡ ಇನ್ನು ಮಾಡಬೇಕಷ್ಟೇ. ಇನ್ನು ಈಗ ಮಳೆಗಾಲದಲ್ಲಿ ಸ್ಟಾರ್ಟ್ ಮಾಡೋದಿನಿ ಹೊಸ ಗಿಡ ಮಾಡಲಿಕ್ಕೆ. ಆಗ 1 ತಿಂಗಳು 2 ತಿಂಗಳು ಮಳೆಗಾಲದಲ್ಲಿ ಗಿಡ ಮಾಡಿದರೆ ನೋಡಿ, ಇದೆಲ್ಲ ಒಂದೇ ಗಿಡ ನೋಡಿ, ಒಂದೇ ಗೆಲ್ಲಿನಲ್ಲಿ ಆದದ್ದು. ಈಗ ಇಷ್ಟು ಖುಷಿಯಾಗಿ ಬಂದಿದೆ, 3 ತಿಂಗಳಾಗಿಕೊಂಡು ಬಂತು. ಅದೇ ಮತ್ತು ಗಿಡಗಳು ಇನ್ನು ಮಾಡಬೇಕು. ಇದರೆಲ್ಲ ಚಿಗುರು ತೆಗೆದು ಒಳ್ಳೊಳ್ಳೆ ಚಿಗುರು ತೆಗೆದು ಇನ್ನೊಮ್ಮೆ ಎಲ್ಲ ಗಿಡ ಮಾಡಬೇಕಂತ ಉಂಟು. ಈಗೆಲ್ಲ ಕೃಷಿ ಮಾಡ್ತಿದ್ದಾರೆ, ಈಗ ಎಲ್ಲರೂ ಗಿಡ ಒಳ್ಳೆಯದುಂಟು. ಆದರೆ ರೋಗ ಬಂದರೆ ಎಂಥ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವು ಕಡೆಯಲ್ಲಿ ಕೆಲವು ಪ್ರದೇಶಕ್ಕೆ ಅನುಗುಣವಾಗಿ ಕೃಷಿ ಮಾಡುವಾಗ ಮತ್ತು ನಮ್ಮದು ರೀತಿಯನ್ನು ಹೇಳಲಿಕ್ಕಾಗೋದಿಲ್ಲ. ಮತ್ತು ಯಾವುದೆಲ್ಲ ಔಷಧಿ ಕೊಡ್ಬೋದು ಅಂತೇಳಿ ಮತ್ತು ಒಂದು ಹೇಳ್ಬೋದು. ಮತ್ತು ಏನಾದರೂ ಕಮೆಂಟ್ ಇದ್ದರೆ ಮಾಡಿ, ಕಮೆಂಟಲ್ಲಿ ಹೇಳುವ ಯಾವುದು ಔಷಧಿ ಕೊಟ್ಟಿದೆ ಅಂಥೇಳಿ. ಕೊನೆಗೆ ವೀಡಿಯೋದ ಕೊಡೆಯಲ್ಲಿ ಉಂಟು, ಅದು ಸಾಕು ನಿಮಗೆ. ಆದರೂ ಸಹ ಅಭಿಪ್ರಾಯ ಬೇಕಿದ್ದರೆ ಕಮೆಂಟಲ್ಲಿ ಹೇಳ್ಬೋದು. ವೀಡಿಯೋ ನೋಡಿ ಈ ಔಷಧಿ ಈಗ ನೋಡಿ, ಈ ಔಷಧಿ ನೋಡಿ, ಇಂಡೋಲೈಸರ್, ಅರೆವಾ ಮತ್ತು ಸ್ಪೆಕ್ಟ್ರೋ ಅಂತೇಳಿ ಈ 3 ಔಷಧಿನೂ ಒಮ್ಮೆಗೆ ಕೊಟ್ಟಿದ್ದೇನೆ. ಆ ಗಿಡ ಕೊಟ್ಟ ನಂತರ ಗಿಡದ ರೋಗ ಎಲ್ಲ ಮಾಯ ಆಗಿ ಈಗ ಒಳ್ಳೆಯದು ಬಂದಿದೆ ನೋಡಿ. ಮತ್ತು ಎಲ್ಲರಿಗೂ ಧನ್ಯವಾದಗಳು.